ನಾನಿಷ್ಟೆಲ್ಲ ಪ್ಲಾನ್ ಮಾಡಿ ಎತ್ ಕಟ್ಟಿದ್ರೆ ಅವಳು ನನ್ನ ಹುಲ್ಕಡ್ಡಿ ಕಿತ್ ಬಿಸಾಕ್ತಂಗೆ ಅಷ್ಟು ಈಸಿಯಾಗಿ ಕಿತ್ ಬಿಸಾಕದ್ಲು. ಅವನ್ ಬೇರೆ ಕೋಲೆ ಬಸ್ವಂತರ ಹೂ ಅಂತ ತಲೆ ಆಡಿಸ್ಕೊಂಡ್ ಬಗ್ಗಿಸ್ಕೊಂಡ. ಛೇ, ನನ್ ತಾಳಕ್ ತಕ್ಕಂಗ್ ಕುಣಿತಾನೆ ಅನ್ಕೊಂಡ್ರೆ ಅವಳು ಉದಪ್ಪುಂಗಿಗೆ ತಲೆ ಆಡಿಸ್ಬಿಟ್ಟ. ಅವಳನ್ನ ಮಾತ್ರ ಸುಮ್ನೆ ಬಿಡ್ಬಾರ್ದು. ಈಗ್ಲೇ ಅಮ್ಮಂಗ್ ಕಾಲ್ ಮಾಡಿ ಮಾತಾಡ್ತೀನಿ. ಏನಾದ್ರೂ ಬೇರೆ ಪ್ಲಾನ್ ಹೇಳ್ಬೋದು. ಹಲೋ ಮಾಯಾ. ಅಮ್ಮ, ಇವತ್ತೇನಾಯ್ತು ಗೊತ್ತಾ? ನನ್ಗ ವಂಶಿ ಕುತ್ಕೇನ್ ಹಿಸ್ಕಿ ಸಾಯಿಸ್ಬೇಕು ಅಂತ ಅನ್ನಿಸ್ತಿದೆ. ಅಯ್ಯೋ ದಡ್ಡಿ, ನಿನ್ಗಿನ್ ತಲೆ ಕೆಟ್ಟಿದ್ದೇನೆ. ಇಷ್ಟು ದಿವಸದಿಂದ ಏನ್ ನಡೀತಾ ಇದೆ ಅಂತ ನೋಡಿದ್ಯಲ್ಲ. ನಾನಿಲ್ದೇ ಇರೋ ಟೈಮಲ್ಲಿ ಏನೇನೋ ಮಾಡಕ್ ಹೋಗಿ ಎಡವಟ್ ಮಾಡ್ಕೋಬೇಡ. ಸ್ವಲ್ಪ ತಾಳ್ಮೆಯಿಂದ ಇರೋ. ಅಮ್ಮ, ನಾನ್ ನೀನೇನಾದ್ರೂ ಹೆಲ್ಪ್ ಮಾಡ್ತೀಯ ಅಂತ ಕಾಲ್ ಮಾಡಿದ್ರೆ ನೀನ್ ನೋಡಿದ್ರೆ ಅವಳ ಪರ ವಹಿಸ್ಕೊಂಡ್ ಮಾತಾಡ್ತಿದ್ಯಲ್ಲ. ಹೋಗಿ ಹೋಗಿ ನಿನಗ್ ಕಾಲ್ ಮಾಡಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಹಲೋ ಮಾಯಾ ಅಕ್ಕ, ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿರೋ ತರ ಇದೆ. ಹಾಗೇನಿಲ್ಲ, ಯಾಕ ತರ ಕೇಳ್ತಿದ್ಯಾ? ಏನಿಲ್ಲ ಅಕ್ಕ, ಹಾಗೆ ಸುಮ್ನೆ ಕೇಳ್ದೆ ಅಷ್ಟೆ. ನಿಮ್ಗೆ ಒಂದ್ ಕತೆ ಗೊತ್ತಾ? ಏನು? ಒಂದ್ಸಲ ಒಂದು ಗುಳ್ಳೆ ನರಿ ಕುರಿ ವೇಷ ಹಾಕೊಂಡು ಕುರಿಗಳ ಮಧ್ಯೆನೇ ಬಂದ್ ನಿಂತ್ಬಿಡ್ತಂತೆ. ಅದು ಹುಲಿಗಳನ್ನ ಬೇಟೆ ಆಡ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡಿತ್ತಂತೆ ಗೊತ್ತಾ. ಆದ್ರೆ ಆ ಗುಳ್ಳೆ ನರಿ ಆಡ್ತಿರೋದನ್ನ ನೋಡಿ ಆ ಕುರಿ ಕಾಯೋನ್ಗೆ ಡೌಟ್ ಬಂದ್ಬಿಡ್ತಂತೆ. ಆಮೇಲೆ ಏನಾಯ್ತು ಅಂತ ನಿಮಗ್ ಗೊತ್ತಿಲ್ವಾ? ಇದನ್ನೆಲ್ಲ ನನಗ್ಯಾಕೆ ಹೇಳ್ತಿದ್ಯಾ ವಂಶಿ? ಏನಿಲ್ಲ ಅಕ್ಕ, ಒಂದ್ ವೇಳೆ ನೀವು ಮರ್ತೋಗಿದ್ರೆ ನೆನಪು ಮಾಡೋಣ ಅಂತ ಅಷ್ಟೆ. ಯಾಕಂದ್ರೆ ಈ ಕುಟುಂಬದ ಸಂತೋಷನ ಯಾರಿಂದನೂ ಹಾಳಾಗೋದಿಕ್ಕಂತೂ ನಾನ್ ಬಿಡಲ್ಲ. ಇವಳು ತಿರ್ಗಾ ಮುರ್ಗ ನನ್ನ ಬುಡಕ್ಕೆ ಬರ್ತಿದ್ದಾಳೆ. ನಾನ್ ಸುಮ್ನೆ ಇದ್ರು ಇವಳು ನನ್ ಮೇಲೆ ಸವಾರಿ ಮಾಡ್ತಿದ್ದಾಳೆ. ಈ ಮಾಯ ಏನು ಅನ್ನೋದನ್ನ ಈಗ ತೋರಿಸ್ತೀನಿ ನೋಡು. ಅಯ್ಯೋ ದೇವ್ರೆ, ವಂಶಿ ಬಾಯ್ ಬಿಡ್ಸಕ್ಕೆ ಅಂತಾನೆ ಈ ರೀತಿ ಮಾತಾಡ್ತಿದ್ದಾಳೆ ಅನ್ಸುತ್ತೆ. ಇವಳಿಗೆ ಮೊದ್ಲೇ ತಲೆಯಲ್ಲಿ ಬುದ್ಧಿ ಇಲ್ಲ. ಏನಾದ್ರೂ ಮುಂಗೋಪದಲ್ಲಿ ಬಾಯಿಗೆ ಬಂದಂಗ್ ಮಾತಾಡ್ಬಿಟ್ರೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗೋಗುತ್ತಲ್ಲ. ನೋಡು, ನನಗೆ ಬುದ್ಧಿ ಹೇಳಕ್ ಬರ್ಬೇಡ. ನಾನ್ ಆ ಮನೆಗೆ ಸೊಸೆ ಆಗೋಳು. ವಂಶಿ, ವಂಶಿ, ಇಬ್ರು ಇಲ್ಲಿ ಏನ್ ಮಾಡ್ತಿದ್ದೀರಾ? ಅಮ್ಮ, ಅದು ನಮ್ಮನೆಗೆ ಹಿರಿ ಸೊಸೆಯಾಗಿ ಹೊರಟಿರೋ ಮಾಯಾ ಅಕ್ಕಂಗೆ ಅವ್ರ ಜವಾಬ್ದಾರಿಗಳೇನು, ನಾನವ್ರ ತಂಗಿಯಾಗಿ ನನ್ ಕೆಲ್ಸಗಳು ಏನು ಅಂತ ಬಿಡ್ಸಿ ಬಿಡ್ಸಿ ಹೇಳ್ತಾ ಇದ್ದೆ ಅಲ್ವಾ ಮಾಯಕ್ಕ? ಏಕೋತಿ, ನಿನ್ ಕೆಲ್ಸನ ನಿನಗ್ ನೆನ್ಪ್ ಮಾಡಕ್ಕೆ 10 ಜನ ಬೇಕು ಅಂತದ್ರಲ್ಲಿ ನೀನು ಮಾಯಂಗ್ ಬುದ್ಧಿ ಹೇಳ್ತಿದ್ದ. ಅವಳು ಬುದ್ಧಿವಂತನೆ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಅವಳಿಗೂ ಚೆನ್ನಾಗ್ ಗೊತ್ತಿದೆ. ನೀನೇನ್ ಅವಳಿಗೆ ಹೇಳ್ಬೇಡ. ಈಗ ಇಬ್ರು ಊಟಕ್ ಬನ್ನಿ, ಬನ್ನಿ ಬೇಗ.